ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೋಸೆಫ್ ವಿಜಯ್ ವರ್ಸಸ್ ಉದಯನಿಧಿ ಸ್ಟಾಲಿನ್. ಒಬ್ರು ತಮಿಳುನಾಡು ಸಿಎಂ, ಮತ್ತೊಬ್ರು ತಮಿಳುನಾಡು ವಿಪಕ್ಷ ನಾಯಕ. ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ವಿಜಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಉದಯನಿಧಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ವಿಜಯ್ಗೆ 51 ವರ್ಷ, ಉದಯನಿಧಿ ಸ್ಟಾಲಿನ್ಗೆ 48 ವರ್ಷ. ಉದಯನಿಧಿಗಿಂತ ವಿಜಯ್ 3 ವರ್ಷ ದೊಡ್ಡವರು. ಶಿಕ್ಷಣ: ವಿಜಯ್ BSc ಡ್ರಾಪ್ ಔಟ್, ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಉದಯನಿಧಿ ಸ್ಟಾಲಿನ್ BCom ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಹೆಚ್ಚು ಓದಿರೋದು ಉದಯನಿಧಿ ಸ್ಟಾಲಿನ್. ಗೆಲುವಿನ ಅಂತರ: ವಿಜಯ್ 53,715 ಓಟ್ಗಳ ಅಂತರದಿಂದ ಗೆದ್ದು MLA ಆಗಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 58.89% ಜನ ವಿಜಯ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅತ್ತ ಉದಯನಿಧಿ ಸ್ಟಾಲಿನ್ 7,140 ಓಟ್ಗಳ ಅಂತರದಿಂದ ಗೆದ್ದು MLA ಆಗಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 44.76% ಜನ ಉದಯನಿಧಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಇಬ್ಬರಲ್ಲಿ ದೊಡ್ಡ ಅಂತರದ ಗೆಲುವು ವಿಜಯ್ದು. ಚುನಾವಣಾ ಅನುಭವ: ವಿಜಯ್ 2026ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 1 ಬಾರಿ MLA ಮತ್ತು 1 ಬಾರಿ ಸಿಎಂ ಆಗಿದ್ದಾರೆ. ಸೋಲು 0. ಉದಯನಿಧಿ ಸ್ಟಾಲಿನ್ 2021ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ MLA ಮತ್ತು 1 ಬಾರಿ ಮಂತ್ರಿಯಾಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ವಿಜಯ್ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಿಸಿದ್ದು. ಉದಯನಿಧಿ ವಿರುದ್ಧ 9 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು 2 ಗುಂಪುಗಳ ಮಧ್ಯೆ ದ್ವೇಷ ಉತ್ತೇಜಿಸಿದ್ದು, ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ವಿಜಯ್ ಪತ್ನಿ ಹೆಸರು ಸಂಗೀತ. ಇವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಎಂಬ ಮಕ್ಕಳಿದ್ದಾರೆ. ಉದಯನಿಧಿ ಪತ್ನಿ ಹೆಸರು ಕಿರುತಿಗ. ಇವರಿಗೆ ಇನ್ಬಾನ್ ಮತ್ತು ತನ್ಮಯ್ ಎಂಬ ಮಕ್ಕಳಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್: ವಿಜಯ್ ಕುಟುಂಬ ಬರೋಬ್ಬರಿ 330 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಉದಯನಿಧಿ ಸ್ಟಾಲಿನ್ ಕುಟುಂಬ 2.97 ಕೋಟಿಯಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಚಿನ್ನ: ವಿಜಯ್ ಕುಟುಂಬದ ಬಳಿ 4 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 5.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಉದಯನಿಧಿ ಕುಟುಂಬದ ಬಳಿ 1.5 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1.87 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ವಿಜಯ್ ಕುಟುಂಬದ ಬಳಿ. ಬೆಳ್ಳಿ: ವಿಜಯ್ ಕುಟುಂಬದ ಬಳಿ 15 ಲಕ್ಷ ಮೌಲ್ಯದ ಬೆಳ್ಳಿ ಇದೆ. ಉದಯನಿಧಿ ಕುಟುಂಬದ ಬಳಿ ಬೆಳ್ಳಿ ಇಲ್ಲ. ವಜ್ರ: ವಿಜಯ್ ಕುಟುಂಬದ ಬಳಿ 134 ಕ್ಯಾರೆಟ್ ವಜ್ರ ಇದೆ. ಇದರ ಮೌಲ್ಯ 1 ಕೋಟಿ. ಉದಯನಿಧಿ ಕುಟುಂಬದ ಬಳಿ ವಜ್ರ ಇಲ್ಲ. ಸ್ವಂತ ವಾಹನ: ವಿಜಯ್ ಹೆಸರಲ್ಲಿ ಟೊಯಾಟಾ ಲೆಕ್ಸಸ್, BMW i7, ಟೊಯಾಟಾ ವೆಲ್ಫೈರ್, BMW 530, ಮಾರುತಿ ಸ್ವಿಫ್ಟ್ ಕಾರುಗಳು ಮತ್ತು TVS XL ಸೂಪರ್ ಇದೆ. ಎಲ್ಲ ವಾಹನಗಳ ಒಟ್ಟು ಮೌಲ್ಯ 13 ಕೋಟಿ. ಉದಯನಿಧಿ ಹೆಸರಲ್ಲಿ ಲ್ಯಾಂಡ್ ರೋವರ್ ಡಿಫೆಂಡರ್ ಮತ್ತು ಇನೋವಾ ಕ್ರಿಸ್ಟಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 1.23 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ವಾಹನಗಳಿರೋದು ವಿಜಯ್ ಬಳಿ. ಮನೆ ಅಥವಾ ಫ್ಲಾಟ್: ವಿಜಯ್ ಕುಟುಂಬ 11 ಮನೆ ಅಥವಾ ಫ್ಲಾಟ್ ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 117 ಕೋಟಿ. ಉದಯನಿಧಿ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.34 ಕೋಟಿ. ಹೆಚ್ಚು ಮನೆಗಳಿರೋದು ವಿಜಯ್ ಕುಟುಂಬದ ಬಳಿ. ಕೃಷಿ ಜಮೀನು: ವಿಜಯ್ ಕುಟುಂಬ ತಮಿಳುನಾಡಿನ ಕೊಡೈಕೆನಾಲ್ ಸಮೀಪ 1/2 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಮೌಲ್ಯ 20 ಲಕ್ಷ. ಉದಯನಿಧಿ ಕುಟುಂಬದ ಬಳಿ 10.5 ಎಕರೆಯಷ್ಟು ಕೃಷಿ ಜಮೀನಿದೆ. ಇದರ ಮೌಲ್ಯ 5.19 ಕೋಟಿ. ಹೆಚ್ಚು ಜಮೀನಿರೋದು ಉದಯನಿಧಿ ಕುಟುಂಬದ ಬಳಿ. ಕೃಷಿಯೇತರ ಸೈಟು: ವಿಜಯ್ ಕುಟುಂಬ ಚೆನ್ನೈ ಸುತ್ತಮುತ್ತ 3 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 22 ಕೋಟಿ. ಉದಯನಿಧಿ ಕುಟುಂಬ 1 ಕೃಷಿಯೇತರ ಸೈಟು ಹೊಂದಿದೆ. ಇದರ ಮೌಲ್ಯ 1.18 ಕೋಟಿ.
ಈ ವಿಚಾರದಲ್ಲಿ ವಿಜಯ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ವಿಜಯ್ ತಮಿಳುನಾಡಿನಲ್ಲಿ 4 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 82 ಕೋಟಿ. ಉದಯನಿಧಿ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಈ ವಿಚಾರದಲ್ಲೂ ವಿಜಯ್ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್. ವಿಜಯ್ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 19 ಲಕ್ಷ ಹಣ ಹೊಂದಿದೆ. ಉದಯನಿಧಿ ಕುಟುಂಬ 8 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಸಾಲ ಕೊಟ್ಟಿರೋದು. ವಿಜಯ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 74 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಉದಯನಿಧಿ ಕುಟುಂಬ 11 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ವಿಜಯ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 643 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಉದಯನಿಧಿ ಕುಟುಂಬದ ಬಳಿ 33 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ವಿಜಯ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ವಿಜಯ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ ಬ್ಯಾಲೆನ್ಸ್ದು. 330 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಉದಯನಿಧಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಕೊಟ್ಟಿರೋ ಸಾಲದ್ದು. 11 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ವಿಜಯ್ ಕುಟುಂಬ 7 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಉದಯನಿಧಿ ಕುಟುಂಬ 1.55 ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ವಿಜಯ್ರ ವಾರ್ಷಿಕ ಆದಾಯ ಬರೋಬ್ಬರಿ 184 ಕೋಟಿ 53 ಲಕ್ಷದ 56 ಸಾವಿರ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 15 ಕೋಟಿ 37 ಲಕ್ಷದ 79 ಸಾವಿರ. ದಿನಕ್ಕೆ 51 ಲಕ್ಷದ 26 ಸಾವಿರ ಆಗುತ್ತೆ. ಉದಯನಿಧಿಯ ವಾರ್ಷಿಕ ಆದಾಯ 10 ಲಕ್ಷದ 40 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 86 ಸಾವಿರದ 700, ದಿನಕ್ಕೆ 2 ಸಾವಿರದ 900 ಆಗುತ್ತೆ. ಇಬ್ರಲ್ಲಿ ವಿಜಯ್ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ. ವಿಜಯ್ ಪತ್ನಿ ಸಂಗೀತಾರ ವಾರ್ಷಿಕ ಆದಾಯ 6 ಲಕ್ಷದ 13 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 51 ಸಾವಿರದ 100, ದಿನಕ್ಕೆ 1700 ಆಗುತ್ತೆ. ಉದಯನಿಧಿ ಪತ್ನಿ ಕಿರುತಿಗಾರ ವಾರ್ಷಿಕ ಆದಾಯ ಬರೋಬ್ಬರಿ 2 ಕೋಟಿ 92 ಲಕ್ಷದ 54 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 24 ಲಕ್ಷದ 37 ಸಾವಿರ, ದಿನಕ್ಕೆ 81 ಸಾವಿರದ 200 ಆಗುತ್ತೆ. ಇಬ್ರಲ್ಲಿ ಉದಯನಿಧಿ ಪತ್ನಿಯ ಆದಾಯವೇ ಹೆಚ್ಚು. ಸೋ ಫ್ರೆಂಡ್ಸ್, ಇದಿಷ್ಟು ವಿಜಯ್ ಮತ್ತು ಉದಯನಿಧಿ ಸ್ಟಾಲಿನ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ವಿಜಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಉದಯನಿಧಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.